ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಗೂಗಲ್ ಪೇನಲ್ಲಿ ನೀವು ಪರ್ಸನಲ್ ಲೋನನ್ನು ತೊಗೋಬೋದು. 10,000ದಿಂದ 9 ಲಕ್ಷದವರೆಗೆ ಈ ಒಂದು ಆ್ಯಪ್ನಲ್ಲಿ ನೀವು ಪರ್ಸನಲ್ ಲೋನನ್ನು ಪಡ್ಕೋಬೋದು. ಅದನ್ನು ಯಾವ ರೀತಿ ಅಪ್ಲೈ ಮಾಡಿ ಅಮೌಂಟನ್ನು ಪಡ್ಕೋಬೇಕಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಿಮ್ಮ ಒಂದು ಗೂಗಲ್ ಪೇಯನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ ಕೆಳಗಡೆ ಒಂದು ಲೋನ್ ಅಂತ ಇರುತ್ತೆ, ಪರ್ಸನಲ್ ಲೋನ್ ಅಂತ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಹತ್ರ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡನ್ನು ರೆಡಿ ಇಟ್ಕೊಂಡಿರಬೇಕು. ಆ್ಯಪ್ ಓಪನ್ ಮಾಡ್ಕೊಂಡ ನಂತರ ಕೆಳಗಡೆ ಸ್ಕ್ರಾಲ್ ಮಾಡಿದ ನಂತರ ಗೆಟ್ ಲೋನ್ ಅಂತ ಇರುತ್ತೆ ನೋಡಿ. ಕೆಳಗಡೆ ಮ್ಯಾನೇಜ್ ಯುವರ್ ಮನಿ ಆಪ್ಷನಲ್ಲಿ ಗೆಟ್ ಎ ಲೋನ್ ಅಂತ ಇದೆ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಗೆಟ್ ಎ ಲೋನ್ ಇನ್ಸ್ಟೆಂಟ್ ಅಪ್ರೂವಲ್ ಆ್ಯಂಡ್ ಪೇಪರ್ಲೆಸ್ ಅಂತ ಬರ್ತಾ ಇದೆ ನೋಡಿ, ಇಲ್ಲಿದೆಲ್ಲ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅಲ್ಲಿ ಅಪ್ಲೈ ನೌ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಸಿಬಿಲ್ ಆಧಾರದ ಮೇಲೆ, ಅಂದರೆ ನಿಮ್ಮ ಒಂದು ಸಿಬಿಲ್ ರಿಪೋರ್ಟ್ ಆಧಾರದ ಮೇಲೆ ನಿಮಗೆ 10,000ದಿಂದ 9 ಲಕ್ಷದವರೆಗೂ ಎಷ್ಟಾದರೂ ಅವರು ಕೊಡ್ಬೋದು. ಸೊ ಅದನ್ನು ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿ ಬರುತ್ತೆ ನೋಡಿ, ಇನ್ಸ್ಟೆಂಟ್ ಲೋನ್ಸ್ ಅಪ್ ಟು 9 ಲ್ಯಾಕ್ ಅಂತಿದೆ. ಸೊ 9 ಲಕ್ಷದವರೆಗೆ ಸಿಗುತ್ತೆ. 10,000ದಿಂದ 9 ಲಕ್ಷದವರೆಗೂ ನಿಮಗೆ ಸಿಗಬಹುದು. ಡಿಪೆಂಡ್ ಅಪಾನ್ ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ದರೆ ಅಮೌಂಟ್ ಜಾಸ್ತಿ ಬರುತ್ತೆ, ಸ್ವಲ್ಪ ಕಡಿಮೆ ಇದ್ದರೆ ಕಡಿಮೆ ಅಮೌಂಟ್ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಕೊಟ್ಟಿದ್ರೆ 10,000ದಿಂದ 9 ಲಕ್ಷದವರೆಗೂ ಅಂತ. ಮಂತ್ಲಿ EMI ಕೂಡ ಸ್ಟಾರ್ಟ್ ಆಗೋದು 1,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಲೋನ್ ಪೀರಿಯಡ್ 6 ಮಂತಿಂದ 4 ವರ್ಷವರೆಗೆ ಅಂತ 4 ಇಯರ್ ಅಂತ ಕೊಟ್ಟಿದ್ದಾರೆ. 6 ಮಂತಿಂದ 4 ಇಯರ್ಸ್ವರೆಗೂ ನೀವು ಈ ಒಂದು EMIನ ಪೀರಿಯಡ್ ಮಾಡ್ಕೋಬೋದು. ಇಂಟ್ರೆಸ್ಟ್ ರೇಟ್ ನೋಡಿ, ಸ್ಟಾರ್ಟಿಂಗ್ 13.99% ಪರ್ ಇಯರ್ ಅಂತ ಕೊಟ್ಟಿದ್ದಾರೆ. ಅಂದರೆ ₹1.40 ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ₹1.40, ₹1.50 ಒಳಗಡೆನೇ ಇದು ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಇದನ್ನೆಲ್ಲ ಒಂದ್ಸಲ ಸರಿಯಾಗಿ ನೋಡ್ಕೊಳ್ಳಿ, ಯಾಕಂದರೆ ಲೋನು ಎಷ್ಟು, ಯಾವ ಥರ EMI ಏನು, ಪೀರಿಯಡ್ ಏನು, ಇಂಟ್ರೆಸ್ಟ್ ಎಷ್ಟು ಅಂತೆಲ್ಲ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಇದನ್ನೆಲ್ಲ ಒಂದ್ಸಲ ಚೆಕ್ ಮಾಡ್ಕೊಂಡು ಸರಿಯಾಗಿ ನೋಡ್ಕೊಳ್ಳಿ. ನೋಡ್ಕೊಂಡ ನಂತರ ನಿಮಗೆ ಕೆಳಗಡೆ ಅಪ್ಲೈ ನೌ ಅಂತಿದೆ ನೋಡಿ, ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಬರುತ್ತೆ. ಅಪ್ಲೈ ವಿತ್ ದೀಸ್ ಕಾಂಟ್ಯಾಕ್ಟ್ಸ್, ಇಮೇಲ್ ID, ಮೊಬೈಲ್ ನಂಬರ್ ಇರುತ್ತೆ. ಇದು ನೋಡಿಕೊಂಡು ಓಕೆ ಅಂತ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ನಂತರ ಎಂಟರ್ ಯುವರ್ ಕರೆಂಟ್ ಅಡ್ರೆಸ್ ಪಿನ್ ಕೋಡ್ ಅಂತಿದೆ. ನಿಮ್ಮೊಂದು ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಪಿನ್ ಕೋಡನ್ನು ಸರಿಯಾದ ರೀತಿಯಲ್ಲಿ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಎಂಟರ್ ಯುವರ್ ಪ್ಯಾನ್ ಡೀಟೇಲ್ಸ್ ಅಂತಿದೆ. ಇಲ್ಲಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಡೀಟೇಲ್ಸನ್ನು ಎಂಟರ್ ಮಾಡಬೇಕು. ಸರ್ವರ್ ಸ್ವಲ್ಪ ಸ್ಲೋ ಇದೆ, ಹಾಗಾಗಿ ಇಲ್ಲಿ ಸರಿಯಾಗಿ ಓಪನ್ ಆಗ್ತಾ ಇಲ್ಲ. ಡೀಟೇಲ್ಸ್ ಬರೋವರೆಗೂ ವೇಟ್ ಮಾಡಿ. ನೋಡಿ ಬಂದಿದೆ, ಫುಲ್ ನೇಮು ಆ್ಯಸ್ ಪರ್ ಪ್ಯಾನ್ ಕಾರ್ಡು, ಮತ್ತು ಕೆಳಗಡೆ ಪ್ಯಾನ್ ನಂಬರ್ ಅಂತಿದೆ. ಮೇಲ್ಗಡೆ ಪ್ಯಾನ್ ಕಾರ್ಡ್ನಲ್ಲಿರುವಂಥ ಹೆಸರನ್ನು ಹಾಕಿ ಮತ್ತು ಕೆಳಗಡೆ ಪ್ಯಾನ್ ಕಾರ್ಡ್ ನಂಬರನ್ನು ಹಾಕಿ ನಂತರ ಮತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೇಮ್ ಆ್ಯಸ್ ಪರ್ ಪ್ಯಾನ್ ಕಾರ್ಡ್ ಯಾವ ರೀತಿ ಇರುತ್ತೆ ಅದೇ ರೀತಿ ಹಾಕಬೇಕು. ಒಂದು ಕೂಡ ತಪ್ಪು ಹಾಕಬಾರ್ದು, ಮತ್ತು ಸ್ಪೇಸ್ ಕೂಡ ಕೊಡಬಾರ್ದು. ಎಕ್ಸಾಕ್ಟಾಗಿ ಯಾವ ರೀತಿ ಇದೆ ಅದೇ ರೀತಿಯಾಗಿ ಹಾಕ್ಕೊಳ್ಳಿ. ಮತ್ತು ನೆಕ್ಸ್ಟ್ ಸ್ಟೆಪ್ಪಿಗೆ ಬರುತ್ತೆ. ಚೂಸ್ ಎಂಪ್ಲಾಯ್ಮೆಂಟ್ ಟೈಪ್ ಅಂತ ಕೇಳ್ತಾ ಇದೆ. ನೀವು ಸ್ಯಾಲರಿ ಪರ್ಸನ್ ಆಗಿದ್ದರೆ ಸ್ಯಾಲರಿ ಅಂತ ತೊಗೊಳ್ಳಿ. ಸೆಲ್ಫ್ ಎಂಪ್ಲಾಯ್ಮೆಂಟ್, ಬಿಸ್ನೆಸ್ ಮಾಡ್ತಾ ಇದ್ದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ತೊಗೋಬೇಕು. ಗೌರ್ಮೆಂಟ್ ಎಂಪ್ಲಾಯ್ ಆದರೂ ಕೂಡ ಬರುತ್ತೆ, ಸ್ಯಾಲರಿಡ್ ಅಂತ ತೊಗೊಳ್ಳಿ. ಇಲ್ಲ ನೀವು ಬಿಸ್ನೆಸ್ ಮಾಡ್ತಾ ಇದ್ದರೆ, ಏನು ಮಾಡ್ತಾ ಇಲ್ಲ ಅಂದರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತಲೇ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಎಂಟರ್ ಮಂತ್ಲಿ ಇನ್ಕಮ್ ಅಂತ ಬರ್ತಾ ಇದೆ. ಇಲ್ಲಿ ಮಂತ್ಲಿ ಇನ್ಕಮನ್ನು ಎಂಟರ್ ಮಾಡಬೇಕು. ಇಲ್ಲಿ ನೀವು ಅಂದಾಜು ಒಂದು 50,000ದಿಂದ 1 ಲಕ್ಷ ರೂಪಾಯಿವರೆಗೂ ಎಂಟರ್ ಮಾಡ್ಕೊಳ್ಳಿ. ಯಾಕಂದರೆ ಬಿಸ್ನೆಸ್ ಅಂತ ತೋರಿಸಿರ್ತೀವಲ್ಲ, ಸ್ಯಾಲ್ರಿ ಅಂತ ತೋರಿಸಿದ್ರೆ ಸ್ಯಾಲ್ರಿ ಮಂತ್ಲಿ ಸ್ಯಾಲ್ರಿ ಎಷ್ಟಿದೆ ಅಷ್ಟು ಹಾಕಬೇಕಾಗುತ್ತೆ. ಸೆಲ್ಫ್ ಎಂಪ್ಲಾಯ್ಡ್ ಅಂದರೆ ನಿಮ್ಮ ಮಂತ್ಲಿ ಇನ್ಕಮ್ ಎಷ್ಟು ಇರುತ್ತೋ ಅಷ್ಟನ್ನು ಹಾಕೊಳ್ಳಿ. 50,000ದಿಂದ 1 ಲಕ್ಷವರೆಗೂ ಹಾಕೊಳ್ಳಿ. ನಾನು 1 ಲಕ್ಷ ಅಂತ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಕೊಟ್ಟರೆ ಮತ್ತೆ ಈ ರೀತಿಯಾಗಿ ಬರುತ್ತೆ, ದಟ್ ವಾಸ್ ಪಾಸ್ಟ್ ಅಂತ. ಸ್ವಲ್ಪ ವೇಟ್ ಮಾಡಿ. ಏನಂತ ನೆಕ್ಸ್ಟ್ ಚೂಸ್ ಜೆಂಡರ್ ಅಂತ ಬರುತ್ತೆ. ಮೇಲ್ ಆರ್ ಫೀಮೇಲ್ ಅಂತ ಕೇಳ್ತಾ ಇದೆ. ಹುಡುಗ ಇದ್ರೆ ಮೇಲ್ ಅಂತ ಹಾಕೊಳ್ಳಿ, ಹುಡುಗಿ ಇದ್ರೆ ಫೀಮೇಲ್ ಅಂತ ಹಾಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಮತ್ತೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ಎಂಟರ್ ಡೇಟ್ ಆಫ್ ಬರ್ತ್ ಆ್ಯಸ್ ಪರ್ ಯುವರ್ ಪ್ಯಾನ್ ಕಾರ್ಡ್ ಅಂತಿದೆ. ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಪ್ಯಾನ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆ ಅದೇ ರೀತಿಯಾಗಿ ಇಲ್ಲಿ ಎಂಟರನ್ನು ಮಾಡ್ಕೊಳ್ಳಿ. ಪ್ಯಾನ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆ ಅದಕ್ಕೆ ಹಾಕೊಳ್ಳಿ. ಆಧಾರ್ ಕಾರ್ಡ್ನಲ್ಲಿ ಬೇರೆ ಆಗಿದ್ದರೆ ಅದು ಹಾಕೋಬೇಡಿ. ಪ್ಯಾನ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯೇ ಹಾಕೋಬೇಕು. ಹಾಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಮತ್ತೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ನೆಕ್ಸ್ಟ್ ಇವಾಗ ಆ್ಯಡ್ ಕರೆಂಟ್ ಹೋಮ್ ಅಡ್ರೆಸ್ ಅಂತ ಬರ್ತಾ ಇದೆ. ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ಸನ್ನು ಆ್ಯಡ್ ಮಾಡೋದಿರುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಲೊಕೇಶನ್ ವ್ಯೂ ಗೂಗಲ್ ಮ್ಯಾಪ್ ಅಂತಿದೆ. ಗೂಗಲ್ ಮ್ಯಾಪಲ್ಲಿ ಕೂಡ ನೀವು ಸೆಲೆಕ್ಟನ್ನು ಮಾಡ್ಕೋಬೋದು. ಅದು ಬಿಟ್ಟರೆ ನಿಮಗೆ ಆ್ಯಡ್ ಕಂಪ್ಲೀಟ್ ಅಡ್ರೆಸ್ ಅಂತ ಏನು ಕಾಣ್ತಾ ಇದೆ ಫಸ್ಟ್ ಒಂದು ಆಪ್ಷನ್ನು, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಡೈರೆಕ್ಟಾಗಿ ನೀವು ಆ್ಯಡನ್ನು ಮಾಡ್ಬೋದು. ಅಥವಾ ನೀವು ಗೂಗಲ್ ಮ್ಯಾಪಲ್ಲಿ ನಿಮ್ಮ ಒಂದು ಮ್ಯಾಪ್ನಲ್ಲಿ ಹೆಸರು ತೋರಿಸ್ತಾ ಇದ್ದರೆ ನಿಮ್ಮ ಮನೆ ಹೆಸರು, ಅದನ್ನು ಕೂಡ ಡೈರೆಕ್ಟಾಗಿ ಸೆಲೆಕ್ಟ್ ಮಾಡಿಸಿ ನೀವು ಹಾಕೋಬೋದು. 2 ರೀತಿಯಾಗಿ ಕೊಟ್ಟಿರ್ತಾರೆ. ನೀವು ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡ್ತೀನಿ ಅಂದರೆ ಆ್ಯಡ್ ಕಂಪ್ಲೀಟ್ ಅಡ್ರೆಸ್ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಕಾಲಮ್ ಬರುತ್ತೆ ಬಾಕ್ಸು, ಅದರಲ್ಲೇ ಕಂಪ್ಲೀಟ್ ಆದ ಅಡ್ರೆಸ್ಸನ್ನು ನೀವು ಎಂಟರ್ನ ಮಾಡ್ಕೋಬೋದು. ಇಲ್ಲಿ ನೋಡಿ, ನಾನು ಮ್ಯಾನ್ಯಲ್ ಆಗಿ ಎಂಟರ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ.
ಕಂಪ್ಲೀಟ್ ಅಡ್ರೆಸ್ಸನ್ನು ನೀವು ಕೂಡ ಎಂಟರ್ ಮಾಡ್ಕೊಳ್ಳಿ. ಸೇವ್ ಅಂತ ಕ್ಲಿಕ್ ಮಾಡಿ, ಅಡ್ರೆಸ್ಸು ಸೇವ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ನೋಡಿ, ಹೌ ಲಾಂಗ್ ಯು ಲೀವ್ಡ್ ಎಟ್ ಯುವರ್ ಕರೆಂಟ್ ಅಡ್ರೆಸ್ ಅಂತ ಕೇಳ್ತಾ ಇದೆ. ನಿಮ್ಮ ಒಂದು ಪ್ರೆಸೆಂಟ್ ಅಡ್ರೆಸ್ಸಲ್ಲಿ ಎಷ್ಟು ವರ್ಷದಿಂದ ವಾಸವಾಗಿದ್ದೀರಾ ಅಂತ ಕೇಳ್ತಾ ಇದೆ. 30 ವರ್ಷ, 10 ವರ್ಷ ಅಂತ ಈ ರೀತಿ ಹಾಕ್ಕೊಳ್ಳಿ. ಹಾಕೊಂಡ ನಂತರ ನೆಕ್ಸ್ಟ್ ಸ್ಟೆಪ್ ಶೇರ್ ಬಿಸ್ನೆಸ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ. ನಾನಿಲ್ಲಿ ಸೆಲ್ಫ್ ಎಂಪ್ಲಾಯ್ಡ್ ಅಂತ ತೊಗೊಂಡ ನಂತರ ಬಿಸ್ನೆಸ್ದು ಡೀಟೇಲ್ಸನ್ನು ಹಾಕಬೇಕಾಗುತ್ತೆ. ಸೊ ನಾನು ಇಲ್ಲಿ ಬಿಸ್ನೆಸ್ ಹೆಸರನ್ನು ಹಾಕ್ತಾ ಇದ್ದೀನಿ. ಎಕ್ಸಾಂಪಲ್ ಮಣಿಕಂಠ CSC ಆನ್ಲೈನ್ ಅಂತ ಹಾಕ್ಕೊಂಡಿದ್ದೀನಿ. ಸೊ ನಮ್ಮದು ಅಂಗಡಿ ಇದೆಯಲ್ಲ, ಸೊ ಅದರ ಅಂಗಡಿ ಹೆಸರನ್ನು ಹಾಕ್ಕೊತಾ ಇದ್ದೀನಿ. ನೀವು ಕೂಡ ಹಾಕೋಬೋದು. ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಮತ್ತೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ಒಂದು ಬಿಸ್ನೆಸ್ ಅಡ್ರೆಸ್ ಕೇಳ್ತಾ ಇದೆ. ಇವಾಗ ಆ್ಯಡ್ ಯುವರ್ ವರ್ಕ್ ಅಡ್ರೆಸ್ ಅಂತ ಕೇಳ್ತಾ ಇದೆ. ನಿಮ್ಮೊಂದು ಬಿಸ್ನೆಸ್ ಎಲ್ಲಿ ನಡೀತಾ ಇದೆ ಅದೊಂದು ಸಂಪೂರ್ಣದ ಅಡ್ರೆಸ್ಸನ್ನು ಹಾಕಬೇಕು. ಅವಾಗಲೇ ಯಾವ ರೀತಿ ಹೋಮ್ ಅಡ್ರೆಸ್ ಹಾಕಿದರೆ ಪ್ರೆಸೆಂಟ್ ಅಡ್ರೆಸ್ ನಿಮ್ಮ ಒಂದು ಮನೆಯದು ವಿಳಾಸ, ಅದೇ ರೀತಿಯಾಗಿ ಇಲ್ಲಿ ವರ್ಕ್ದ ಅಡ್ರೆಸ್ಸು ಎಲ್ಲ ಡೀಟೇಲ್ ಆಗಿ ಹಾಕೋಬೇಕು ಮ್ಯಾನುವಲ್ ಆಗಿ. ಗೂಗಲ್ ಮ್ಯಾಪಲ್ಲಿ ನಿಮ್ಮ ಒಂದು ಶಾಪ್ದು ಏನಾದರೂ ಅಡ್ರೆಸ್ ಮೆನ್ಷನ್ ಆಗಿದ್ರೆ ಅದನ್ನು ಕೂಡ ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ನಿಮಗೆ ಅಡ್ರೆಸ್ಸು ಸೇವ್ ಆಗುತ್ತೆ. ಮ್ಯಾನುವಲ್ ಆಗಿ ಎಂಟ್ರ್ ಮಾಡ್ತೀನಿ ಅಂದರೆ ಆ್ಯಡ್ ಕಂಪ್ಲೀಟ್ ಅಡ್ರೆಸ್ ಅಂತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಮ್ಯಾನುವಲ್ ಆಗಿ ಎಂಟ್ರನ್ನು ಮಾಡ್ಕೊಂಡು ಸೇವ್ ಅಂತ ಕೊಡಬೇಕು. ಅವಾಗ ಮತ್ತೆ ನಿಮಗೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ನೋಡಿ, ಇವಾಗ ನೆಕ್ಸ್ಟ್ ಸ್ಟೆಪ್ಗೆ ಬಂದಿದೆ. ಆ್ಯಡ್ ಡೀಟೇಲ್ಸ್ ಫಾರ್ ಯುವರ್ ಲೋನ್ ಅಂತಿದೆ. ಇಲ್ಲಿ ಡಿಸೈರ್ಡ್ ಲೋನ್ ಅಮೌಂಟ್ ಅಂತ ಕೇಳ್ತಾ ಇದೆ. ನಿಮಗೆ ಎಷ್ಟು ಅವಶ್ಯಕತೆ ಇದೆ ಲೋನ್ ಅಮೌಂಟು ಅಷ್ಟನ್ನು ಇಲ್ಲಿ ನೀವು ಸೆಲೆಕ್ಟನ್ನು ಮಾಡ್ಕೋಬೇಕು. 10,000 9 ಲಕ್ಷದವರೆಗೆ ನೀವು ಸೆಲೆಕ್ಟನ್ನು ಮಾಡ್ಕೋಬೋದು. ಸೊ ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ನೀವು ಸೆಲೆಕ್ಟನ್ನು ಮಾಡ್ಕೊಳ್ಳಿ. 9 ಲಕ್ಷ ಕೊಡ್ತಾರೆ ಅಂತೇಳಿ 9 ಲಕ್ಷನೇ ಹಾಕೋಬೇಡಿ. ಸೊ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟರ ಮೇಲೆ ನೀವು ಅಪ್ಲೈನ ಮಾಡ್ಕೊಳ್ಳಿ. ನನಗೆ 2 ಲಕ್ಷ ಅವಶ್ಯಕತೆ ಇದೆ, ಸೊ ನಾನು ಇಲ್ಲಿ 1.95 ಅಂತ ತೊಗೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು, 50,000, 1 ಲಕ್ಷ, 1.5 ಲಕ್ಷ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕೋಬೋದು. ಸೊ ಹಾಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ ಕೆಳಗಡೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ನೆಕ್ಸ್ಟ್ ಈ ರೀತಿ ಬರುತ್ತೆ, ಎಕ್ಸ್ಪೆಕ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಅದನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ಲೋಡಿಂಗ್ ತೊಗೊಂಡು ಮತ್ತೆ ನೆಕ್ಸ್ಟ್ ಸ್ಟೆಪ್ಪಿಗೆ ಬರುತ್ತೆ. ನೋಡಿ, ರಿವ್ಯೂಯಿಂಗ್ ಯುವರ್ ಅಪ್ಲಿಕೇಶನ್ ಅಂತ ಬರ್ತಾ ಇದೆ. ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ನ ಕಂಪ್ಲೀಟಾಗಿ ರಿವ್ಯೂವನ್ನು ಮಾಡ್ತಾ ಇರೋರು ಎಷ್ಟು ಲೋನ್ ಕೇಳಿದ್ದಾರೆ, ಇವ್ರ ಸಿಬಿಲ್ ಸ್ಕೋರ್ ಏನು ಅಂತ ಎಲ್ಲನದು ಚೆಕ್ ಮಾಡುತ್ತೆ. ಸೊ ಹಾಗಾಗಿ ಅದಕ್ಕೆ ಟೈಮ್ ಹಿಡಿಯುತ್ತೆ. ಸೊ ವೇಟ್ ಮಾಡಿ. ಅದೇ ಥರ ಫೋನ್ ಬರಬಾರ್ದು ಮತ್ತು ಬ್ಯಾಕ್ ಬಟನ್ ನೀವು ಪ್ರೆಸ್ ಮಾಡಬಾರ್ದು. ರಿವ್ಯೂ ಆಗೋ ಟೈಮಲ್ಲಿ ನೀವು ಬ್ಯಾಕ್ ಹೋಗಬಾರ್ದು. ನೋಡಿ, ಡೋಂಟ್ ಕ್ಲೋಸ್ ರಿಫ್ರೆಶ್ ಪೇಜ್ ಅಂತಿದೆ. ಈ ರೀತಿ ಯಾವುದೇ ರೀತಿ ನೀವು ಬ್ಯಾಕ್ ಬರೋದಾಗಲಿ ಕ್ಲೋಸ್ ಮಾಡೋದಾಗಲಿ ಮಾಡೋಕೆ ಹೋಗಬೇಡಿ. 1 ನಿಂದ 2 ನಿಮಿಷ ಟೈಮ್ ತೊಗೊಳುತ್ತೆ. ಎಲ್ಲನೂ ನಿಮ್ಮ ಸಿಬಿಲ್ ಸ್ಕೋರ್ ಚೆಕ್ ಆಗಿ ಎಲ್ಲ ಡೀಟೇಲ್ಸ್ ಚೆಕ್ ಮಾಡಿಕೊಂಡು ನಿಮಗೆ ಲೋನ್ ಆಫರ್ ಅವರು ತೋರಿಸ್ತಾರೆ. ಎಷ್ಟು ನಿಮಗೆ ಲೋನ್ ಕೊಡ್ತೀವಿ ನಾವು ಅನ್ನೋದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಗೊತ್ತಾಗುತ್ತೆ. ನೋಡಿ, ಲೋನ್ ಕೊಡುವವರ ಹೆಸರಲ್ಲಿ ತೋರಿಸ್ತಾ ಇದೆ. ನೋಡಿ, ಕಸ್ಟಮೈಸ್ ಯುವರ್ ಲೋನ್ ಅಂತ ಬರ್ತಾ ಇದೆ. ಸೊ ನಾನು ಅಮೌಂಟ್ ಜಾಸ್ತಿ ಹಾಕಿದ್ದೆ ಅಲ್ಲಿ ನಾನು. ಸೊ ಹಾಗಾಗಿ ನಿಮಗೆ ಮತ್ತೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಮತ್ತೊಂದು ಸಲ ಕೇಳ್ತಾ ಇದೆ ಕಸ್ಟಮೈಸ್ ಯುವರ್ ಲೋನ್ ಅಂತ. ಸೊ ಅದನ್ನು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕೊಟ್ಟ ನಂತರ ಈ ರೀತಿ ಬಂತು, ಕಸ್ಟಮೈಸ್ ಯುವರ್ ಲೋನು. ನೋಡಿ, ಲೋನ್ ಅಮೌಂಟ್ ನನಗೆ 1,70,000 ರೂಪಾಯಿ ಕೊಡ್ತಾ ಇದ್ದಾರೆ. 1.90 ಹಾಕಿದ್ದೆ ನಾನು. 1,95,000 ರೂಪಾಯಿ ಹಾಕಿದ್ದೆ. ಅದರಲ್ಲಿ ನನಗೆ 1.70 ಕೊಟ್ಟಿದ್ದಾರೆ ಅವರು. ಸೊ ಇದರಲ್ಲಿ 1.70ಕ್ಕೆ ಎಷ್ಟು ಬಡ್ಡಿ ಆಗುತ್ತೆ, ಎಷ್ಟು EMI ಬರುತ್ತೆ ಮಂತ್ಲಿ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಚೂಸ್ EMI ಆ್ಯಂಡ್ ಲೋನ್ ಡ್ಯೂರೇಷನ್ ಅಂತ ಕೊಟ್ಟಿದ್ದಾರೆ. 24 ತಿಂಗಳ, 18 ತಿಂಗಳ, 12 ತಿಂಗಳ 3 ರೀತಿಯಾಗಿ ನಿಮಗೆ ಆಪ್ಷನ್ನ ಕೊಟ್ಟಿದ್ದಾರೆ. 12 ಮಂತ್ಸಿಗೆ ಮಾಡ್ಕೋಬೋದು, 18 ಮಂತ್ಸು ಮತ್ತು 24 ಮಂತ್ಸಿಗೆ ಕೂಡ ಮಾಡ್ಕೋಬೋದು. 24 ಮಂತ್ಸ್ ಮಾಡಿಕೊಂಡ್ರೆ 9,744 ರೂಪಾಯಿ ಅಂತ ತೋರಿಸ್ತಾ ಇದೆ. ಲೋನ್ ಅಮೌಂಟ್ ಎಷ್ಟು ಕಟ್ಟಬೇಕು ಅನ್ನೋದು ನಿಮಗೆ ಇಲ್ಲಿ ತೋರಿಸುತ್ತೆ. ಸೊ 18 ತಿಂಗಳಿಗೆ ಎಷ್ಟು, 24 ತಿಂಗಳಿಗೆ ಎಷ್ಟು, 12 ತಿಂಗಳಿಗೆ ಎಷ್ಟು ಕಟ್ಟಾಗುತ್ತೆ, ಎಷ್ಟು ಕಟ್ಟಬೇಕು ನೀವು ಮಂತ್ಲಿ ಅಂತ ಇಲ್ಲಿ ನಿಮಗೆ ಶೋ ಆಗುತ್ತಾ ಹೋಗುತ್ತೆ. ಇದನ್ನು ಒಂದ್ಸಲ ಲೆಕ್ಕ ಮಾಡ್ಕೊಳ್ಳಿ, ಎಷ್ಟು ರೂಪಾಯಿ ಬಡ್ಡಿ ನಿಮಗೆ ಬಿದ್ದಾಗುತ್ತೆ ಅಂತ ಒಂದ್ಸಲ ಮಂತ್ಲಿ ಚೆಕ್ ಮಾಡ್ಕೊಂಡು ನೋಡಿ. ನಿಮ್ಮ ಕ್ಯಾಲ್ಕುಲೇಟರ್ನಲ್ಲಿ ನೀವು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಎಷ್ಟು ಮಂತಿಗೆ ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು 24 ಮಂತ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ನೀವು ಲಾಂಗ್ ಪೀರಿಯಡ್ ತೊಗೊತೀರೋ ಅಷ್ಟು ನಿಮಗೆ ಬಡ್ಡಿ ಹೆಚ್ಚಾಗ್ತಾ ಹೋಗುತ್ತೆ. ಎಷ್ಟು ನೀವು ಶಾರ್ಟ್ ಪೀರಿಯಡ್ ತೊಗೊತೀರೋ ಅಷ್ಟು ನಿಮಗೆ ಬಡ್ಡಿ ಕಮ್ಮಿ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಅವರು ಸೆಟ್ ಮಾಡಿ ಇಟ್ಟಿರ್ತಾರೆ. ಸೊ ಹಾಗಾಗಿ ನೀವು ಆದಷ್ಟು ಕಡಿಮೆ ಒಂದು EMIನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಿನಿಮಮ್ 12 ಮಂತ್ಸನ್ನು ತೊಗೊಳ್ಳಿ, ನಡೆಯುತ್ತೆ. ಇಲ್ಲ ನಿಮ್ಮ ಹತ್ರ ನಡೆಯುತ್ತೆ, ಬಿಸ್ನೆಸ್ ಇದೆ ಕಟ್ತೀವಿ ಅಂದರೆ ಒಂದು 24 ಮಂತ್ಸ್ ಕೂಡ ತೊಗೋಬೋದು. ಬಿಸ್ನೆಸ್ ಮಾಡೋರಿಗೆ ಇದು ಒಂದು ಒಳ್ಳೆಯದಾದ ಪರ್ಸನಲ್ ಲೋನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ 3ರಲ್ಲಿ ಯಾವುದನ್ನೊಂದು ನೀವು ಸೆಲೆಕ್ಟನ್ನು ಮಾಡಿಕೊಂಡು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಮತ್ತು ನಿಮಗೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ರಿವ್ಯೂ ಆ್ಯಂಡ್ ಕನ್ಫರ್ಮ್ ಯುವರ್ ಲೋನ್ ಡೀಟೇಲ್ಸ್ ಅಂತಿದೆ. ಲಾಸ್ಟ್ ಚೆಕ್ ಯುವರ್ ಫಾರ್ ಲೋನ್ ಅಮೌಂಟ್, EMI ಆ್ಯಂಡ್ ಅದರ್ ಫೀಸ್ ಅಂತಿದೆ. ಇಲ್ಲಿ ನೋಡಿ, ಲೋನ್ ಅಮೌಂಟು 1,70,000 ಇದೆ. ಇಲ್ಲಿ ಫೀಸ್ ಆ್ಯಂಡ್ ಟ್ಯಾಕ್ಸಸ್ ಅಮೌಂಟ್ ಕೂಡ ಕಟ್ ಮಾಡ್ತಾರೆ. ಫೀಸ್ ಅದರ ಅಂದರೆ ಕನ್ವೀನಿಯನ್ಸ್ ಫೀಸು ಮತ್ತು ಟ್ಯಾಕ್ಸಸನ್ನು ಕಟ್ ಮಾಡ್ಕೊತಾರೆ. ಎಷ್ಟು ಕಟ್ ಆಗುತ್ತೆ ಅನ್ನೋದು ಇಲ್ಲಿ ತೋರಿಸ್ತಾರೆ, ಶೋ ಆಗುತ್ತೆ. ಮನಿ ದಟ್ ಯು ರಿಸೀವ್ ಅಂತ ಕೊಟ್ಟಿದ್ದಾರೆ. ಎಷ್ಟು ಅಮೌಂಟ್ ನಿಮಗೆ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ ಅಂತ ಅಲ್ಲಿ ಕೂಡ ನಿಮಗೆ ಶೋ ಆಗುತ್ತೆ ಹೋಗುತ್ತೆ. ಲೋನ್ ತೊಗೊಂಡ್ರೆ ಅಷ್ಟು ಅಮೌಂಟ್ ನಿಮಗೆ ರಿಸೀವ್ ಆಗುತ್ತೆ. ಅನಂತರ ಟೋಟಲ್ ನಂಬರ್ ಆಫ್ EMI ಕೂಡ ತೋರಿಸುತ್ತೆ. ಮತ್ತು ಮಂತ್ಲಿ EMI ಎಷ್ಟು ಬರುತ್ತೆ ಅನ್ನೋದು ಕೂಡ ತೋರಿಸುತ್ತೆ. ಎಷ್ಟು ಮಂತಿಗೆ ಎಷ್ಟು ಕಟ್ಟಬೇಕು ಅನ್ನೋದು ಕೂಡ ಇಲ್ಲಿ ನಿಮಗೆ ಶೋ ಆಗುತ್ತಾ ಹೋಗುತ್ತೆ. ಇದನ್ನೆಲ್ಲ ಒಂದ್ಸಲ ಸರಿಯಾಗಿ ನೋಡ್ಕೊಳ್ಳಿ.
ನೋಡ್ಕೊಂಡ ನಂತರ ನೀವು ನೆಕ್ಸ್ಟ್ ಕನ್ಫರ್ಮ್ ಲೋನ್ ಅಂತಿದೆ ನೋಡಿ ಕೆಳಗಡೆ, ಎಲ್ಲ ಸರಿಯಾಗಿದೆ ಅಂತ ನೋಡ್ಕೊಂಡು ಒಂದ್ಸಲ ನೋಡ್ಕೊಂಡು ನಿಮಗೆ ತೊಗೋಬೇಕಾ ಬೇಡ ಅಂತ ಒಂದ್ಸಲ ರಿವ್ಯೂ ಮಾಡ್ಕೊಳ್ಳಿ. ಅಂದರೆ ಬೇಕಾಗಿದ್ದರೆ ಮಾತ್ರ ನೀವು ನೆಕ್ಸ್ಟ್ ಪ್ರೊಸೆಸ್ಸಿಗೆ ಹೋಗ್ಬೋದು, ಇಲ್ಲಾಂದರೆ ಬೇಡ ಅಂದರೆ ನೀವು ಬ್ಯಾಕ್ ಬಂದರೆ ನಿಮಗೆ ಕ್ಯಾನ್ಸಲ್ ಮಾಡ್ಕೋಬೋದು. ತೊಗೊಲೇಬೇಕಂತೇನಿಲ್ಲ, ನೀವು ಕ್ಯಾನ್ಸಲ್ ಕೂಡ ಮಾಡ್ಕೋಬೋದು. ಸೊ ಹಾಗಾಗಿ ಇದನ್ನು ಸರಿಯಾಗಿದೆ ಅನಿಸಿದರೆ ಮಾತ್ರ ಕನ್ಫರ್ಮ್ ಲೋನ್ ಅಂತ ನೋಡಿ, ಕನ್ಫರ್ಮ್ ಲೋನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ನೋಡಿ ಯುವರ್ ಲೋನ್ ಅಪ್ಲಿಕೇಶನ್ ಈಸ್ ಅಪ್ರೂವ್ಡ್ ಅಂತ ಬಂದಿದೆ. ಈ ರೀತಿಯಾಗಿ ಅಪ್ರೂವ್ಡ್ ಅಂತ ಬರಬೇಕು. ಕಂಪ್ಲೀಟ್ ದೀಸ್ ಸ್ಟೆಪ್ಸ್ ಟು ಗೆಟ್ ಯುವರ್ ಲೋನ್ ಅಂತ ಇದೆ. KYC ವೆರಿಫಿಕೇಶನ್ ಮತ್ತು ಬ್ಯಾಂಕ್ ಡೀಟೇಲ್ಸ್. ಇಲ್ಲಿ ನೆಕ್ಸ್ಟ್ ನಿಮಗೆ ಆಧಾರ್ ಕಾರ್ಡ್ ತೊಗೊಂಡಿಸಿ ಆಧಾರ್ ಕಾರ್ಡ್ ನಂಬರ್ ಹಾಕಿ OTP ಹಾಕಿ ಕೊಟ್ಟರೆ ನಿಮಗೆ KYC ವೆರಿಫಿಕೇಶನ್ ಆಗುತ್ತೆ. ಅದಾದ ನಂತರ ಬ್ಯಾಂಕ್ ಡೀಟೇಲ್ ಕಳಿಸಿ. ಬ್ಯಾಂಕ್ ಡೀಟೇಲ್ ಯಾಕೆ ಕೇಳ್ತಪ್ಪ ಅಂದರೆ ನಿಮಗೆ ಈ ಒಂದು ಲೋನ್ ಅಮೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಾಕಬೇಕಲ್ಲ ಅವರು. ಸೊ ಅದಕ್ಕಾಗಿ ಅವರು ಬ್ಯಾಂಕ್ ಡೀಟೇಲ್ಸನ್ನು ಕೇಳ್ತಾರೆ. ನಿಮ್ಗೆ ಯಾವ ಬ್ಯಾಂಕ್ ಅಕೌಂಟ್ ಕೊಡ್ತೀರೋ ಅದೇ ಒಂದು ಬ್ಯಾಂಕ್ ಅಕೌಂಟಿಗೆ ಅವರು ಅಮೌಂಟನ್ನು ಟ್ರಾನ್ಸ್ಫರನ್ನು ಮಾಡ್ತಾರೆ. ಈ ರೀತಿ ನೀವು ನಿಮ್ಮ ಒಂದು ಮೊಬೈಲಲ್ಲಿ ಗೂಗಲ್ ಪೇನಲ್ಲಿ ಹೋಗಿ ನೀವು ಪರ್ಸನಲ್ ಲೋನನ್ನು ಪಡ್ಕೋಬೋದು ತುಂಬ ಈಸಿಯಾಗಿ. ಬೇರೆಯವ್ರ ಹತ್ರ, ದೋಸ್ತರ ಹತ್ರ, ಬೇರೆಯವ್ರ ಹತ್ರ ಹೋಗಿ ನೀವು ಹೆಚ್ಚಿನ ಬಡ್ಡಿಯಲ್ಲಿ ಅಮೌಂಟ್ ಪಡೆಯೋದಕ್ಕಿಂತ ನಿಮ್ಮೊಂದು ಮೊಬೈಲ್ ಆ್ಯಪಲ್ಲೇ ಗೂಗಲ್ ಪೇ ಆಗಿರ್ಬೋದು ಮತ್ತು ಫೋನ್ಪೇ ಆಗಿರ್ಬೋದು ಅಥವಾ ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ಕೂಡ ಈಸಿಯಾಗಿ ನೀವು ಪರ್ಸನಲ್ ಲೋನನ್ನು ಪಡ್ಕೋಬೋದು. ಸ್ನೇಹಿತರೆ, ಈ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ ಲೋನನ್ನು ತಗೋದು ತಿಳಿಸಿಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಂತೀನಿ. ಇದ್ರ ರಿಲೇಟೆಡ್ ಆಗಿ ಏನಾದರೂ ಕ್ವಶನ್ಗಳು ಕೇಳಿದರೆ, ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಿ. ಥ್ಯಾಂಕ್ಸ್ ಫಾರ್ ದ ಆದಷ್ಟು